ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಫೈರ್ ಪಾಪ್. ಇವತ್ತು ನಾವು 5 ಸ್ಟಾರ್ ಅವರ ಇನ್ಸ್ಟೆಂಟ್ ಚೈನಾ ಗ್ರಾಸ್ನ ಹೇಗೆ ಮಾಡಿ ನೋಡೋಣ ಬನ್ನಿ. ಈ ರೀತಿಯಾದ ಪ್ಯಾಕೆಟ್ ನಿಮಗೆ ಎಲ್ಲ ಅಂಗಡಿಯಲ್ಲೂ ದೊರಕುತ್ತೆ. ಅದನ್ನು ತಗೊಂಡು ಬಂದು ಅದರೊಳಗಡೆ ಇರೋ ಪ್ಯಾಕೆಟ್ನ ತೆಗಿಬೇಕು ಫ್ರೆಂಡ್ಸ್. ಅದರೊಳಗಡೆ ಈ ರೀತಿಯಾದ ಪ್ಯಾಕೆಟ್ ಇರುತ್ತೆ ನೋಡಿ, ಫುಲ್ಲು ಸಕ್ಕರೆ ಇರೋವಂಥದ್ದು. ನಂತರ ಒಂದು ಪಾತ್ರೆಗೆ 3 ಗ್ಲಾಸಷ್ಟು ಹಾಲು ಹಾಕಬೇಕು. 3 ಗ್ಲಾಸ್ ಅಂದರೆ 500 ml. ಒಂದು ಪ್ಯಾಕೆಟ್ ಚೈನಾ ಗ್ರಾಸ್ ಮಿಕ್ಸಿಗೆ 500 ml ಹಾಲು ಬೇಕಾಗುತ್ತೆ. ಹಾಲನ್ನು ಚೆನ್ನಾಗಿ ಕುದಿಸಿ. ಎಲ್ಲಿವರೆಗೂ ಕುದಿಸಬೇಕಂದ್ರೆ ಹಾಲಿನ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಕುದಿಸಿ. ಕುದ್ದ ನಂತರ ನಮ್ಮ ಈ ಮಿಕ್ಸ್ ಪೌಡರ್ ಏನಿದೆ ಅದನ್ನು ಆ್ಯಡ್ ಮಾಡೋಣ ಹಾಲೊಳಗಡೆ. ಆ್ಯಡ್ ಮಾಡಿಬಿಟ್ಟು ಸ್ಪೂನು, ಸೌಟು ಇಲ್ಲಾಂದರೆ ವಿಸ್ಕ್ ಇರುತ್ತಲ್ಲ, ಅದರಲ್ಲಿ ಇದು ಗಟ್ಟಿ ಆಗಲಿದ್ದಿರೋ ತನಕ ಕಂಟಿನ್ಯೂಸ್ ಆಗಿ ಕಲಿಸ್ತಾ ಇರಬೇಕು. ನೋಡಿ, ಹೀಗೆ ಕಂಟಿನ್ಯೂಸ್ ಆಗಿ ಇದನ್ನು ಕಲಿಸ್ತಾ ಇರಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅಲ್ಲಿ ಇಲ್ಲಿ 1-2 ನಿಮಿಷ 1 ನಿಮಿಷ ಬಿಟ್ಟು ಕುದಿಯುವಾಗ ಕಮ್ಮಿ ಉರಿ ಮಾಡೋದಾಗಲಿ, ಇಲ್ಲಾಂದರೆ ಸ್ವಲ್ಪ ಕುದಿ ಬಂದಾಗ ಕಲಿಸೋದಾಗಲಿ, ಆ ರೀತಿ ಮಾಡಬೇಕು. ನೋಡಿಕೊಂಡು ಆವಾಗ ಕಲಿಸ್ಬೇಕು ಫ್ರೆಂಡ್ಸ್. ಗಟ್ಟಿಯಾಗೋಕ್ಕೆ ಬಿಡಬಾರ್ದು, ಇಲ್ಲ ಗಂಟಾಗಿ ಹೋಗುತ್ತದೆ. ನಂತರ ಇದಿಲ್ಲಿ ಕುದಿಯೋ ಅಷ್ಟು ಟೈಮಲ್ಲಿ ನಾವು ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋ ಅಂತಹ ಕ್ಯಾರಮಲ್ನ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆನ ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ನಿಮ್ಮ ಸ್ವೀಟ್ ಎಷ್ಟು ಅನಿಸುತ್ತೋ ಅಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಶುಗರ್ ಆ್ಯಡ್ ಮಾಡಿದ ಮೇಲೆ ಒಂದು ಸಲ ಅದನ್ನು ಕಲಸಿ ಬಿಟ್ಬಿಡಿ, ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಪಾತ್ರೆಗೆ. ನಂತರ ಅದನ್ನು ಮೆಲ್ಟ್ ಆಗೋವರೆಗೂ ಬಿಟ್ಬಿಡಿ ಫ್ರೆಂಡ್ಸ್, ಹಾಗೆ ಕಲ್ಸೋಕೆ ಹೋಗಬೇಡಿ. ಮತ್ತು ನೋಡಿ, ಈಗ ನಮ್ಮದು ಮಿಕ್ಸ್ಚರ್ ಹಿಂಗೆ ಕುದ್ದುವಾಗ ನಮಗೆ ಗೊತ್ತಾಗುತ್ತೆ ಗಟ್ಟಿಯಾಗಿದೆಯಾ ಏನು ಅಂತ. ಆ ಕುದಿಯೋ ಕನ್ಸಿಸ್ಟೆನ್ಸಿ ಎಲ್ಲ ನಮಗೆ ಗೊತ್ತಾಗೋಗುತ್ತೆ. ನೀರು ಥರ ಇದ್ದರೆ ಇನ್ನೊಂದು ಸ್ವಲ್ಪ ಬಿಡಿ, ಗಟ್ಟಿಯಾಗಿದ್ದರೆ ನೋಡಿ ಆಫ್, ಕಮ್ಮಿ ಉರಿ ಮಾಡಿ ಜೋರು ಉರಿ ಮಾಡಿ. ಈಗ ನಮ್ಮ ಕ್ಯಾರಮೆಲ್ ಒಂದು ಸ್ವಲ್ಪ ಮೆಲ್ಟ್ ಆದಾಗ ಕಲಿಸ್ಬಿಡಿ ಫ್ರೆಂಡ್ಸ್, ಇಲ್ಲ ಫುಲ್ ಬ್ರೌನ್ ಆಗುತ್ತೆ. ನೋಡಿ, ನಮಗೆ ಈ ಕನ್ಸಿಸ್ಟೆನ್ಸಿ ಬರಬೇಕು ಕ್ಯಾರಮಲ್. ನೆಕ್ಸ್ಟ್ ಒಂದು ಬೌಲ್ ತೊಗೊಂಡು ಅದರಲ್ಲಿ ನಾವು ಈ ಕ್ಯಾರಮಲ್ನ ಏನು ಮೆಲ್ಟ್ ಮಾಡಿದ್ವಿ ಅಲ್ಲ ಅದನ್ನು ಹಾಕ್ಕೊಳ್ಳೋಣ ಬನ್ನಿ. ನಿಮಗೆ ಯಾವಾಗ ನಿಮ್ಮ ಚೈನಾ ಗ್ರಾಸ್ ಮಿಕ್ಸ್ ನಿಮಗೆ ಥಿಕ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಗೊತ್ತಾಗುತ್ತೋ ಆಗ ಸ್ಟವ್ ಮೇಲಿಂದ ತೆಗೆದು ಇಟ್ಬಿಡಿ ಫ್ರೆಂಡ್ಸ್, 1-2 ನಿಮಿಷ ಕೂಲ್ ಆಗೋಕ್ಕೆ. ನಾವು ಈ ಕ್ಯಾರಮಲ್ನ ಏನು ಬೌಲಿಗೆ ಹಾಕೋತಾ ಇದ್ದೀವಿ ಇದನ್ನು ನೀಟಾಗಿ ಸೈಡಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಬೌಲ್ಗೋ ಲೋಟಕ್ಕೋ ನಿಮಗೆ ಯಾವ ಕಂಟೈನರ್ಸ್ ಬೇಕೋ ಅದರಲ್ಲಿ ಹಾಕ್ಕೊಳ್ಬೋದು. ಈ ರೀತಿ ಫುಲ್ಲು ಎಲ್ಲ ಕಡೆ ಬೌಲ್ಗೆ ಸ್ಪ್ರೆಡ್ ಮಾಡಿದ್ಮೇಲೆ ಆರಾಗಿ ಬಿಟ್ಬಿಡಿ ಗಟ್ಟಿಯಾಗಿ. ಈಗ ನಾನು ಗಟ್ಟಿಯಾಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇದು ನಮ್ಮ ಚೈನಾ ಗ್ರಾಸ್ ಮಿಕ್ಸರ್ ಇದಂತ ನೋಡಿ ಗಟ್ಟಿಯಾಗಿದೆ ಅಂತ ನೋಡ್ತಾ ಇದ್ದೀನಿ. ಗಟ್ಟಿಯಾಗಿದೆ ಫ್ರೆಂಡ್ಸ್. ಆ ಮಿಕ್ಸ್ಚರ್ ಏನಿದೆ ನಮ್ಮದು ಥಿಕ್ಕಾಗಿರೋ ಚೈನಾ ಗ್ರಾಸ್ ಮಿಕ್ಸ್ಚರು, ಅದನ್ನು ಇವಾಗ ಗಟ್ಟಿಯಾಗಿರೋ ಕ್ಯಾರಮಲ್ ಮೇಲೆ ಪೋರ್ ಮಾಡ್ಕೋತಾ ಇದ್ದೀನಿ. ಒಂದೇ ಸೈಡಿಂದ ಮಾಡಿಬಿಡಿ, ಎಲ್ಲ ಕಡೆ ಹಾಕಿ ಮೆಲ್ಟ್ ಆಗೋಗ್ಬೇಕಲ್ಲ. ಅಂದರೆ ಇದನ್ನು ಹಾಕಿದ ಮೇಲೆ ನಾವು ಸೈಡಿಗೆ ಫ್ರಿಜ್ಜಲ್ಲಿ ಇಡೋಣ, ಇಲ್ಲ 2 hours ಎಲ್ಲ ಹಂಗೆ ರೂಮ್ ಟೆಂಪ್ರೇಚರ್ ಇಟ್ಟರೆ ಈ ರೀತಿ ಬರಬೇಕು ನೋಡಿ ಫ್ರೆಂಡ್ಸ್. ಮುಟ್ಟಿದ್ರೆ ಈ ರೀತಿ ನಮಗೆ ಬೌನ್ಸ್ ಆಗಬೇಕು ಫಿಂಗರ್ಸ್, ಫುಲ್ ಗಟ್ಟಿಯಾಗಿರಬಾರ್ದು. ನಂತರ ಇದನ್ನು ಹಾಗೆ ಫ್ರಿಜ್ಜಿಂದ ತೆಗೆದಿಟ್ರೆ ಅದಾಗದೆ ಬಿಟ್ಕೊಳ್ಳುತ್ತೆ. ನಾವೇನು ಸುಡಬೇಕು ಅನ್ನೋದಿಲ್ಲ, ಮತ್ತೆ ಅದನ್ನು ವಾರ್ಮ್ ಮಾಡಬೇಕಂತ. ನೋಡಿ, ಈ ರೀತಿ ಪ್ಲೇಟ್ ಮೇಲೆ ಸರ್ವ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ನಮ್ಮದು ಚೈನಾ ಗ್ರಾಸ್ ಪುಡ್ಡಿಂಗ್ ನಮ್ಮದು ರೆಡಿಯಾಗಿದೆ ನೋಡಿ. ವಾವ್, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ಯಮ್ಮಿ. ಥ್ಯಾಂಕ್ ಯು ಫ್ರೆಂಡ್ಸ್.